ಯುವಕರೆಲ್ಲರಿಗೂ ಕೂಡ ಒಂದು ಸಂತೋಷಕರವಾದಂತಹ ದಿನ. ಕಾರಣ ಏನು ಅಂತಂದ್ರೆ ಯುವಕರ ಆಶಾ ಕಿರಣ ಅಂತ ನಾವೆಲ್ಲ ಕರೆಯೋದು. ನಮ್ಗೆಲ್ರಿಗೂ ಒಂಥರ ರಾಜಕೀಯವಾಗಿ ಹಾಗೂ ಸಂಘಟನಾ ಪರವಾಗಿ ಬಯಸುವಂತ ಒಂದು ಮಾರ್ಗಗಳಲ್ಲಿ ನಮ್ಗೆಲ್ರಿಗೂ ಸ್ಫೂರ್ತಿಯಾಗಿ ನಿಲ್ಲುವಂತಹ ನಮ್ಮ ನೆಚ್ಚಿನ ಮಾಜಿ ನಗರಸಭಾ ಅಧ್ಯಕ್ಷರಾದಂತಹ ಎಂ.ಆರ್. ಮುರಳೀಣ್ಣರವರ ಹುಟ್ಟುಹಬ್ಬ. ಈ ದಿನ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ಮುಳಬಾಗಿಲು ಪಟ್ಟಣದ ಜನತೆ ಹೆಮ್ಮೆ ಪಡುವಂತಹ ದಿನ ಆಗಿರುತ್ತೆ. ಯಾಕಂತಂದ್ರೆ ಅವರು ನಗರಸಭಾ ಅಧ್ಯಕ್ಷರಾಗಿ ಅವರ ಆಡಳಿತ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಇಡೀ ಮುಳಬಾಗಿಲು ನಗರದ ಜನತೆಗೆ ಗೊತ್ತು. ಹಾಗಾಗಿ ಅವರ ಮೇಲೆ ನಂಬಿಕೆಯಿಂದ ಅವರು ಮಾಡಿರುವಂತಹ ಆಡಳಿತ, ಅವ್ರ ಮೇಲೆ ಆಡಳಿತವನ್ನ ಮೆಚ್ಚಿ ಅವ್ರ ಮೇಲೆ ನಂಬಿಕೆಯಿಂದ ಸುಮಾರು ಜನ ಯುವಕರು ಅವ್ರನ್ನ ಈ ದಿನ ಕೂಡ ಹಿಂಬಾಲಿಸ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಅವರು ಇನ್ನೂ ಹೆಚ್ಚಿನ ಮುಳಬಾಗಿಲು ತಾಲೂಕಿನ ಜನತೆಗೆ ಹೆಚ್ಚಿನ ಸೇವೆ ಮಾಡಿ ನಮ್ಗೆಲ್ರಿಗೂ ಸ್ಫೂರ್ತಿದಾಯಕವಾಗಿ ನಿಲ್ಬೇಕು ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾನು ಹೇಳ ಮಾತು ಮುಗಿಸ್ತೀನಿ. ಏನಿವತ್ತು ನಮ್ಮ ಮಾರ್ಗದರ್ಶಕರು ಹಾಗೂ ಹಿರಿಯ ರಾಜಕೀಯ ನಾಯಕರು ನಮ್ಮ ಪ್ರಕಾಶ್ ಗೌಡ್ರು ಹೇಳ್ದಂಗೆ ಅವರು ಅಣ್ಣ ಬರೀ ನಗರಕ್ಕೆ ಸೀಮಿತ ಅಲ್ಲ, ಅವರು ತಾಲೂಕಿನಾದ್ಯಂತ ಎಲ್ರಿಗೂ ಚಿರಪರಿಚಿತರು ಆಗಿರ್ತಕ್ಕಂಥ ನಮ್ಮ ಎಲ್ಲಾ ಒಂದು ಕನ್ನಡ ಕಾರ್ಯಕ್ರಮಗಳಿಗೆ ಹಾಗೂ ಎಲ್ಲಾ ಸಮಾಜಮುಖಿ ಕೆಲಸಗಳಿಗೆ ಅವರು ನಮ್ಗೆ ಮಾರ್ಗದರ್ಶಕರಾಗಿರ್ತಾರೆ ಅಂತ ಅವ್ರದ್ದು ಇವತ್ತು ಹುಟ್ಟುಹಬ್ಬ. ನಾವೆಲ್ಲರೂ ನಮ್ಮ ಸಂಘಟನೆಯ ಪದಾಧಿಕಾರಿಗಳು, ಅವ್ರ ಹಿತೈಷಿಗಳು ಈಗಾಗಲೇ ಸಾಕಷ್ಟು ಜನ ಬಂದು ಅವ್ರಿಗೆ ಶುಭಾಶಯ ಕೋರಿರ್ತಾರೆ. ನಾವು ಎಲ್ಲ ನಮ್ಮ ತಂಡದೊಂದಿಗೆ ಅಣ್ಣ ಅವ್ರಿಗೆ ಇನ್ನು 100 ವರ್ಷ ಆಯುಸ್ಸಿರ್ಲಿ, ಅವರು ಇನ್ನು ಮುಂದಿನ ದಿನಗಳಲ್ಲಿ ಉನ್ನತ ಒಂದು ಸ್ಥಾನಕ್ಕೆ ಹೋಗ್ಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ನಮ್ಮ ತಾಯಿ ಭುವನೇಶ್ವರಿ ಹಾಗೂ ಎಲ್ಲ ಅವರ ಇಷ್ಟ ದೈವರು ಅವ್ರಿಗೆ ಆ ಒಂದು ಧೈರ್ಯ ಮತ್ತೆ ಆ ಶಕ್ತಿ ನೀಡ್ಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ಲಿ, ನಮ್ಮಂತ ಯುವಕರನ್ನ ಬೆಳೆಸ್ಲಿ, ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಶುಭ ಸಂದರ್ಭ ನಮಗೆಲ್ರಿಗೂ ಸಂತೋಷ ತಂದಿದೆ. ಈ ಒಂದು ನಮ್ಮ ಎಂ.ಆರ್. ಮುರಳೀಣ್ಣವರ ಅವರ ಬರ್ತ್ಡೇಗೆ ನಾವೆಲ್ಲ ಬಂದಿದ್ದೀವಿ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಯುವಕರನ್ನ ನಮ್ಮನ್ನೆಲ್ಲ ಬೆಳೆಸ್ತಾ ಇರೋ ನಮ್ಮ ಅಣ್ಣನಿಗೆ 100 ವರ್ಷ ಆಯುರಾರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ. ಇದೇ ತರ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನವಾಗಿ ಮುಂದೆ ನಮ್ಗೆ ಬೆನ್ನೆಲುಬಾಗಿ ನಿಲ್ಲಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಶುಭ ದಿನ ಅಂತಾನೆ ಹೇಳ್ತೀನಿ. ಯುವಕರಿಗೆ ಧೈರ್ಯ ತುಂಬುವಂತ ವ್ಯಕ್ತಿ, ಯುವಕರು ಅಂದ್ರೆ ತುಂಬಾ ಇಷ್ಟಪಡುವಂತ ವ್ಯಕ್ತಿ ನಮ್ಮ ಎಂ.ಆರ್. ಮುರಳಿ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕರ್ವೆ ಟೀಮು ಮತ್ತೆ ಅವರ ಇಷ್ಟಪಡುವ ವ್ಯಕ್ತಿಗಳು ಇವತ್ತು ಬಂದು ಶುಭ ಹಾರೈಸ್ತಾ ಇದೀವಿ. ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳನ್ನ. ನಿಮ್ಮನ್ನ ನೋಡಿ ನಾವು ಕೂಡ ಹೋಗಿ ಇಷ್ಟ ಆಗುತ್ತೆ. ಯಾಕೆಂದ್ರೆ ನೀವು ಮಾಡಿರುವ ಒಂದು ಅಧಿಕಾರ ಇರುವ ಸಂದರ್ಭದಲ್ಲಿ ನೀವು ಮಾಡಿರುವ ಕೆಲಸಗಳಾಗಿರ್ಬೋದು, ಅಧಿಕಾರ ಇಲ್ಲದೆ ಕೂಡ ನೀವು ಮಾಡಿರುವ ಕೆಲಸಗಳಾಗಿರ್ಲಿ, ಯುವಕರು ನಿಮ್ಮನ್ನ ಇಷ್ಟ ಪಡೋದಾಗಿರ್ಲಿ, ತುಂಬಾ ಖುಷಿ ಆಗುತ್ತೆ. ನಿಮ್ಮ ಕೆಲಸಗಳು ಹೀಗೆ ಸಾಗಲಿ, ನಿಮ್ಮ ಜೊತೆ ನಾವು ಕೂಡ ಇರ್ತೀವಿ. ತುಂಬಾ ಇಷ್ಟ ಆಗುತ್ತೆ ನಿಮ್ ಕೆಲಸಗಳು, ಹೀಗೆ ಮುಂದುವರಿಸಿ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ್.